ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏಕಾದಶಿಗೆ ಮಾಡುವಂಥ ಸಾಬುದಾಣಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಸಾಬುದಾಣಿನ ಈ ಥರ ನೆನೆಸಿಟ್ಟಿದ್ದೀನಿ. 7ರಿಂದ 8 ಗಂಟೆಗಳ ಕಾಲ ಈ ಥರ ಸಾಬುದಾಣಿನ ನೀರಿನಲ್ಲಿ ಹಾಕಿ ನೀರನ್ನ ಕಂಪ್ಲೀಟಾಗಿ ಫಿಲ್ಟರ್ ಆದ ನಂತರ 7ರಿಂದ 8 ಕಾಲ ಈ ಥರ ಇಟ್ಟರೆ ಸಾಬುದಾಣಿ ಕಂಪ್ಲೀಟಾಗಿ ನೆಂದಿರುತ್ತೆ. ಇವಾಗ ನಾನು ಸಾಬುದಾಣಿ ಮಾಡ್ಕೋದಕ್ಕೆ ಆಲೂಗಡ್ಡೆನ ಈ ಥರ ಕಟ್ ಮಾಡಿಕೊಂಡು ಕುದಿಯೋಕೆ ಇಡ್ತಾಯಿದ್ದೀನಿ. ಇದರೊಳಗೆ ನಾನು 3ರಿಂದ 4 ಪೀಸ್ ಅಷ್ಟೇ ಆಲೂಗಡ್ಡೆನ ಯೂಸ್ ಮಾಡ್ತಾಯಿದ್ದೀನಿ. 1 ಪ್ಲೇಟ್ ಅಥವಾ 2 ಪ್ಲೇಟಿಗೆ ಅಷ್ಟೇ ಮಾಡ್ತಾ ಇರೋದು. ಹಾಗಾಗಿ ನಾನು 2ರಿಂದ 3 ಪೀಸ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ಕುದಿಯೋಕೆ ಇಡ್ತಾಯಿದ್ದೀನಿ. ಇವಾಗ ಸಾಬುದಾಣಿಗೆ ನಾನು ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏಕಾದಶಿ ಮಾಡೋ ಸಲುವಾಗಿ ನಾನು ಮೆಣಸಿಗೆ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 4ರಿಂದ 5 ಮೆಣಸಿಕೆನ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಲೂಗಡ್ಡೆ ಕಂಪ್ಲೀಟಾಗಿ ಕುದ್ದಿದೆ. 2ರಿಂದ 3 ವಿಸಿಲ್ ಆಯ್ತಂದರೆ ಆಲೂಗಡ್ಡೆ ಕಂಪ್ಲೀಟಾಗಿ ಕುದ್ದಿರುತ್ತೆ. ಇವಾಗ ನೋಡಿ, ಇದ್ರ ಮೇಲಿನ ಸಿಪ್ಪೆನ ತೆಗೆದು ತೊಗೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಕೋದ್ರಿಂದ ಸಾಬುದಾಣಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಆಲೂಗಡ್ಡೆನ ಯೂಸ್ ಮಾಡ್ತಾ ಇದ್ದೀನಿ. ಕುದ್ದಿರೋಂಥ ಆಲೂಗಡ್ಡೆ ಮೇಲಿನ ಸಪ್ಪೆನ ತೆಗೆದು ಪೀಸಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಾಬುದಾಣಿ ಸಾಫ್ಟಾಗಿ ಮೆತ್ತಗೆ ನೆನಿಬೇಕಾಗಿತ್ತಂದರೆ ಸ್ವಲ್ಪ ಉಗುರು ಬೆಚ್ಚಿನ ನೀರಿನಲ್ಲಿ ಸಾಬುದಾಣಿನ ಹಾಕಿ 10ರಿಂದ 15 ನಿಮಿಷನ ಇಟ್ಟರೆ 10ರಿಂದ 15 ನಿಮಿಷ ಮಾಡಿ ಕಂಪ್ಲೀಟಾಗಿ ನೀರನ್ನ ಫಿಲ್ಟ್ರ್ ಮಾಡಬೇಕು. ಆವಾಗ ಸಾಬುದಾಣಿ ತುಂಬ ಸಾಫ್ಟಾಗಿ ನೆಂದಿರುತ್ತೆ. ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಕಾಯೋವರೆಗೂ ಬಿಟ್ಟು ಕಾದ ನಂತರ ಕಟ್ ಮಾಡ್ಕೊಂಡಿಟ್ಟಿರೋ ಮೆಣಸಿಕೆನ ಹಾಕ್ತಾಯಿದ್ದೀನಿ. ಮೆಣಸಿಗೆ ನೀಟಾಗಿ ಫ್ರೈ ಆದ ನಂತರ ಇವಾಗ ನಾನು ಮೊದಲೇ ನೆನೆಸಿಟ್ಟಿರೋ ಸಾಬುದಾಣಿನ ಹಾಕ್ತಾಯಿದ್ದೀನಿ. ಮತ್ತು ಫ್ರೈ ಮಾಡಿಟ್ಟಿರೋ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡಿ ತಿನ್ನಬೇಡ, ಸ್ವಲ್ಪ ಫ್ರೈ ಮಾಡಿದ್ರೆ ಕಂಪ್ಲೀಟಾಗಿ ಫ್ರೈ ಆಗಿರುತ್ತೆ. ಆಲೂಗಡ್ಡೆನ ಇವಾಗ ಕೂಡ ಹಾಕೋಬೋದು, ಮತ್ತು ನಾವು ಸಾಬುದಾಣಿ ಹಾಕಿದ ನಂತರ ಕೂಡ ಹಾಕೋಬೋದು. ಇವಾಗ ನಾನು ಫಸ್ಟಿಗೆ ಸಾಬುದಾಣಿನ ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿರೋ ಸಾಬುದಾಣಿನ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊತ ಇವಾಗ ನಾನು ಪೀಸ್ ಮಾಡ್ಕೊಂಡಿಟ್ಟಿರೋ ಆಲೂಗಡ್ಡೆನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಫ್ರೈ ಮಾಡಿದ್ರೆ ಸಾಬುದಾಣಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ಶೇಂಗಾ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದ್ರ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಏಕಾದಶಿ ಇರೋದ್ರಿಂದ ಸಾಬುದಾಣಿಗೆ ಸೇಂದಾ ನಮಕ್ನ ಯೂಸ್ ಮಾಡ್ತಾಯಿದ್ದೀನಿ. ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪನ್ನ ಯೂಸ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಲೋ ಫ್ಲೇಮಲ್ಲಿಟ್ಟು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಬೇಡಿ. ಇವಾಗ ನಾನು ಶೇಂಗಾ ಬೀಜದ ಪುಡಿನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಇಟ್ಟಿರೋ ಶೇಂಗಾ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.